ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಫ್ರೆಂಡ್ಸ್, ಇವತ್ತು ಯಾವ ವಿಡಿಯೋ ಮೂಲಕ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಗೆಸ್ ಅಂತ ಮಾಡೋದು ಅಲ್ವಾ, ಆಲ್ರೆಡಿ ತಮ್ಮನೇಲಿ ಬಂದಿರ್ತೀರಾ. ಹೌದು, ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಪೂಜೆ. ಆ ಷಷ್ಠಿ ಪೂಜೆಯ ರಿಲೇಟೆಡ್ ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಈ ಷಷ್ಠಿ ಪೂಜೆಯು ನಿಮ್ಮ ಮನೆಯವರಿಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅಂತ ಆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಪೂಜೆ ವಿಡಿಯೋ ಅಷ್ಟೇ ಅಲ್ಲದೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಆ ಪ್ರಾಡಕ್ಟ್ಗಳನ್ನ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಆದರೆ ಕಮ್ಮಿ ಬಜೆಟ್ಗೆ ತುಂಬ ಒಳ್ಳೆ ಪ್ರಾಡಕ್ಟ್ಗಳು ಸಿಕ್ಕಿದೆ ನನಗೆ. ಅದರಿಂದ ನಿಮ್ಗೇನಾದ್ರು ಅವಶ್ಯಕತೆ ಇದ್ದರೆ ನೀವು ತರಿಸ್ಕೊಳ್ಳಿ ಅಂತ ಹೇಳಿ ಆ ವಿಡಿಯೋನು ಇದರಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಏನಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಿದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಫ್ರೆಂಡ್ಸ್. ಯಾಕೆಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಆ ಥರ ವಿಡಿಯೋ ನೋಡಬೇಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಉಪಯೋಗ ಆಗುತ್ತೆ. ಅದಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹೋದರೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಏನು ಬರುತ್ತೆ ಅಂತ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ ಫ್ರೆಂಡ್ಸ್. ಆದ್ದರಿಂದ ನಿಮಗೂ ಉಪಯೋಗ ಇದೆ, ನನಗೂ ಉಪಯೋಗ ಇದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಡಿಬೇಡಿ ಅಲ್ಲೂ 2 ಸೈಡ್ ಪಾರ್ಕಿಂಗ್ ಮಾಡಿದ್ರೆ ಗಾಡಿ ಹೆಂಗೆ ಪಾಸ್ ಆಗೋದು? ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊಳಗೆ ಟೈಮ್ 10 ಗಂಟೆನೇ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಆಲ್ರೆಡಿ ಸುಮಾರು ಜನ ಭಕ್ತಾದಿಗಳೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರೋರು, ಪುನಃ ದೇವಸ್ಥಾನಕ್ಕೆ ಹೋಗ್ತಾ ಇರೋರು, ಹೀಗೆ ಎಲ್ಲ ಕಾಣಿಸ್ತಾ ಇದ್ದಾರೆ ಅಲ್ವಾ. ಮತ್ತು ಈ ದೇವಸ್ಥಾನದಲ್ಲಿ ಸಖತ್ ರಶ್ ಇರುತ್ತೆ. ಯಾಕೆಂದರೆ ನಮ್ಮ ಈ ಸುತ್ತಮುತ್ತಲಿನ ಊರುಗಳಷ್ಟೇ ಅಲ್ಲದೆ ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ. ಅಷ್ಟೊಂದು ಫೇಮಸ್ ದೇವಸ್ಥಾನ. ಬೈರಂಬಡ ಷಷ್ಠಿ ಅಂತ ಹೇಳಿದರೆ ಅಷ್ಟೊಂದು ಫೇಮಸ್ ಆಗಿದೆ. ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಎಷ್ಟು ನಾವಿರೋ ಜಾಗದಿಂದ ಒಂದು 8 ಕಿಲೋಮೀಟ್ರ್ ಆದರೆ ನಡ್ಕೊಂಡೇ ಹೋಗ್ಬಿಡ್ತಾ ಇದ್ವಿ. ಅಷ್ಟೊಂದು ಸಖತ್ತು ಕ್ರೇಜ್. ಬೈರಂಬಡ ಸೃಷ್ಟಿ ಅಂದರೆ ನಮಗೊಂಥರ ಜಾತ್ರೆ, ಅದರದ್ದು ಸಂಭ್ರಮನೇ ಚೆಂದ ಅಲ್ಲ. ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ಇವಾಗನೂ ಅಷ್ಟೇ, ಏನು ಮಿಸ್ ಮಾಡಿದ್ರು ಈ ಷಷ್ಠಿ ಪೂಜೆನ ಮಾತ್ರ ಮಿಸ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಸುಬ್ರಹ್ಮಣ್ಯ ಷಷ್ಠಿ ನೋಡಿ, ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಎಂಟ್ರೆನ್ಸು. ಈ ಷಷ್ಠಿಲಿ ಸುಮಾರು ಜನ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾ ಇರ್ತಾರೆ. ಬಾಲ್ಯ ಸ್ನೇಹಿತರು ಸಿಗ್ತಾರೆ, ನೆಂಟರು ಸಿಗ್ತಾರೆ, ಹಿಂಗೆ ಹಲ್ವಾರು ಜನಗಳು ಸಿಗ್ತಾ ಇರ್ತಾರೆ. ಅಂದರೆ ಎಲ್ಲ ಕಡೆಯಿಂದನೂ ಬರ್ತಾರೆ ಅಲ್ವಾ. ತುಂಬ ಜನಗಳನ್ನ ನಮಗೆ ಎಷ್ಟೋ ವರ್ಷ ಆಗಿರುತ್ತೆ ನೋಡಿ. ಈ ಷಷ್ಠಿ ಸಂದರ್ಭದಲ್ಲಿ ನಮಗೆ ಅವ್ರನ್ನೆಲ್ಲ ಕಾಣೋಕೆ ಸಿಗುತ್ತೆ. ಆವಾಗ ತುಂಬಾ ಸಂತೋಷ ಆಗುತ್ತೆ. ಪಾಪ ಈ ಷಷ್ಠಿಗೆ ಫ್ರೆಂಡ್ಸ್ ಸುಮಾರು ಜನ ಅಂಗವಿಕಲರು ಅವರೆಲ್ಲ ಇರ್ತಾರಲ್ವ, ಬಂದು ಕೂತಿರ್ತಾರೆ. ಅಲ್ಲಿಗೆ ಬರೋ ಭಕ್ತಾದಿಗಳು ಅವ್ರ ಕೈಲಾಗೋ ಸಣ್ಣ ಪುಟ್ಟ ಸಹಾಯನ ಅವರಿಗೆ ಮಾಡ್ತಾರೆ. ಅವರೆಲ್ಲ ನೋಡಬೇಕಾದ್ರೆ ಬೇಜಾರಾಗುತ್ತೆ ಅಲ್ವಾ ಪಾಪ. ನಮ್ಮ ದೇಶದಲ್ಲಿ ಎಂತೆಂಥ ಎಷ್ಟೆಷ್ಟು ಕಷ್ಟಪಡೋ ಜನಗಳಿದ್ದಾರೆ. ಕೆಲವೊಂದು ಸರಿ ನಾವು ನಮ್ಮ ಕಷ್ಟನೇ ದೊಡ್ಡ ಕಷ್ಟ ಅನ್ಕೋತಾ ಇರ್ತೀವಿ. ಆದರೆ ಒಬ್ರೊಬ್ರದ್ದು ಪ್ರಾಬ್ಲಮ್ಗಳನ್ನ ನೋಡ್ತಾ ಇದ್ರೆ ಅವ್ರ ಮುಂದೆ ನಾವೇನೂ ಅಲ್ಲ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಪಾಪ ಎಲ್ಲರೂ ಮಾಡೋದು ಯಾಕೆ ಹೇಳಿ, ಹೊಟ್ಟೆ ಪಾಡ್ಗಾಗಿ. ಒಂದು ಹೊತ್ತಿನ ಊಟಕ್ಕೋಸ್ಕರ ಮನುಷ್ಯ ಎಷ್ಟೊಂದು ಕಷ್ಟಪಡಬೇಕಲ್ವ. ಅಂಥದ್ರಲ್ಲಿ ಕೆಲವೊಬ್ಬರು ಆಹಾರನ ತುಂಬ ವೇಸ್ಟ್ ಮಾಡಬೇಕಾದ್ರೆ ನಿಜ ಬೇಜಾರಾಗುತ್ತೆ.
ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ಕಂದ ಸ್ವಾಮಿ, ಕಾರ್ತಿಕೇಯ ಸ್ವಾಮಿ, ಮುರುಗನ್ ಸ್ವಾಮಿ ಹೀಗೆ ಹಲವಾರು ಹೆಸರುಗಳಿಂದ ದೇವರನ್ನ ಕರೀತಾರೆ. ಅದಷ್ಟೇ ಅಲ್ಲದೆ ಈ ಷಷ್ಠಿಯ ದಿನ ಸರ್ಪ ರೂಪದಲ್ಲಿ ದೇವರು ಪ್ರತ್ಯಕ್ಷರಾಗುತ್ತಾರೆ ಅನ್ನುವ ಪ್ರತೀತಿ ಇದೆ. ಹಾಗೂ ಶಿವನ ತೇಜಸ್ಸಿನಿಂದ ಉದ್ಭವವಾಗಿರುವ ಸ್ವಾಮಿಯೇ ಸ್ಕಂದ ಸ್ವಾಮಿ. ಈ ದೇವರ ದರ್ಶನದಿಂದ ನಮಗೆ ಯಾವುದೇ ರೀತಿ ದೋಷ ಇದ್ದರೂ ಪರಿಹಾರ ಆಗುತ್ತೆ. ಕೆಲವೊಬ್ಬರಿಗೆ ಮದುವೆ ಲೇಟ್ ಆಗುತ್ತೆ, ಮಕ್ಕಳಾಗೋದಿಲ್ಲ, ಹೀಗೆ ಹಲವಾರು ದೋಷಗಳಿಗೂ ಪರಿಹಾರನೇ ಈ ಸುಬ್ರಹ್ಮಣ್ಯ ಸ್ವಾಮಿ. ವರ್ಷಕ್ಕೆ ಒಂದು ಸರಿಯಾದರೂ ಆ ದೇವರ ದರ್ಶನನ ಮಾಡಲೇಬೇಕು. ಅದರಿಂದ ನಮಗೂ ಒಂದು ಧೈರ್ಯ, ಒಂದು ನಂಬಿಕೆ, ಯಾವುದೇ ದೋಷ ಇದ್ದರೂ ಪರಿಹಾರ ಮಾಡಿ ನಮ್ಮನ್ನ ಸದಾ ದೇವರು ಕಾಪಾಡ್ತಾರೆ ಅನ್ನುವ ನಂಬಿಕೆ ನಮ್ಮಲ್ಲಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಇನ್ನು ಜಾತ್ರೆ ಅಂದಮೇಲೆ ಕಡಲೆಪುರಿ ತಗೊಳ್ದವ್ರು ಏನು ಚಂದ ಅಲ್ವಾ. ಹೀಗೆ ಪುರಿ ಅಲ್ವಾ, ತಿಂಡಿಗಳು, ಮಕ್ಕಳ ಆಟ ಸಾಮಾನೆಲ್ಲ ತಗೊಂಡು ಮನೆಗೆ ಬಂದ್ವಿ. ಏನು ಗೊತ್ತಾ, ದೇವಸ್ಥಾನದಲ್ಲಿ ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಪಬ್ಲಿಕಲ್ಲಿ ನಾವು ವೀಡಿಯೋ ಮಾಡಬೇಕಾದ್ರೆ ಒಂಥರ ಅನಿಸುತ್ತೆ, ಅಯ್ಯೋ ಯಾರು ಏನು ಅಂದ್ಕೊಳ್ತಾರೋ ಅಂತ ಮನಸ್ಸಿಗೆ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಅದ್ರ ಮಧ್ಯಾಹ್ನ ವ್ಲಾಗ್ ಒಂದು ಸ್ವಲ್ಪ ವೀಡಿಯೋ ಇರಲಿ ಅಂತ ಎಲ್ಲೋ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿರೋದನ್ನ ಅಪ್ಲೋಡ್ ಮಾಡಿದೆ. ಅದು ನಿಮಗೆ ಖುಷಿಯಾಗಿರುತ್ತೆ ಅನ್ಕೋತೀನಿ. ನಿಜವಾಗ್ಲೂ ಏನು ಗೊತ್ತಾ, ನಾನು ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೇರೆಯವ್ರ ವ್ಲಾಗ್ ನೋಡ್ತಾ ಇದ್ನಲ್ವ, ಇಷ್ಟು ಮಾಡೋಕ್ಕೆ ಎಷ್ಟೊಂದು ಬಿಲ್ಡಪ್ ತಗೋತಾರೆ ಆ ಥರ ಎಲ್ಲ ಅನ್ಕೊತಿದ್ದೆ. ನಿಜವಾಗ್ಲೂ ಫ್ರೆಂಡ್ಸ್, ಒಂದು ಚಾನಲ್ ಸ್ಟಾರ್ಟ್ ಮಾಡೋದು, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದು, ಮತ್ತು ಅದನ್ನ ಎಡಿಟಿಂಗ್ ಮಾಡೋದು ನಿಜವಾಗ್ಲೂ ಕಷ್ಟದ ಕೆಲಸ. ಅದಕ್ಕೆ ಹೇಳೋದು, ಒಂದ್ಸರಿ ನೋಡಬೇಕಾದ್ರೆ ನಾವು ಕಮೆಂಟ್ ಮಾಡಿಬಿಡೋದು ಸುಲಭ. ಅದೇ ಆ ಕೆಲಸನ ನಾವು ಮಾಡಬೇಕಾದ್ರೆ ನಿಜವಾಗ್ಲೂ ಅದ್ರ ಬೆಲೆ ಗೊತ್ತಾಗುತ್ತೆ. ಯಾವುದೇ ಜಸ್ಟ್ ಇವಾಗ ಸಿಂಪಲ್ಲಾಗಿ ಒಂದು ಸಣ್ಣ ವೀಡಿಯೋ ಮಾಡ್ತೀನಿ ಅಂದರು, ಇವಾಗ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದರು, ಒಂದು ಟೇಕ್ಗೆ ಸರಿಯಾಗಲ್ಲ, ಅಲ್ಲೇನೋ ಒಂದು ತಪ್ಪಾಗುತ್ತೆ, ಪುನಃ ಇನ್ನೊಂದು ಟೇಕು, ಈ ಥರ ಕೆಲವೊಂದು ಸಿಚುವೇಶನ್ಗಳನ್ನ ಫೇಸ್ ಮಾಡ್ತಾ ಇರ್ತೀವಿ. ಇಲ್ಲ ಎಲ್ಲೋ ಒಂದು ಕಡೆ ವೀಡಿಯೋ ಮಾಡ್ತಾಯಿದ್ರೆ ಇವಾಗ ಬೈತಾರೆ, ಇಲ್ಲೆಲ್ಲ ಮೊಬೈಲ್ ಇಟ್ಕೊಂಬೇಡ, ಅದೇನು ಯಾರು ನೋಡಿದ್ರೆ ಏನಾದ್ರು ಹೇಳ್ತಾರೆ ಅಂತ ಹೇಳ್ತಾರಲ್ವ. ನಿಜವಾಗ್ಲೂ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಇವಾಗ ಯಾರೆಲ್ಲ ತುಂಬ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಚಾನಲ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದೀರೋ ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ನಿಜವಾಗ್ಲೂ ನಾವು ಇವಾಗ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೂ ಅವರದ್ದೆಲ್ಲ ಎಡಿಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಪಟ್ಟಿರೋ ಶ್ರಮಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವ್ರಿಗೊಂದು ಕ್ಲಾಪ್ ಅಷ್ಟೇ. ಯಾಕೆಂದರೆ ಇವಾಗ ನಾನೊಂದು ಯೂಟ್ಯೂಬರ್ ಆಗಿರೋದ್ರಿಂದ ಅದ್ರ ಪ್ರಾಬ್ಲಮ್ ಏನು ಅಂತ ನಂಗೆ ಪಕ್ಕ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದೆ ಅಂತ ಹೇಳಿದೆ ಅಲ್ವಾ, ಆ ಪ್ರಾಡಕ್ಟ್ಗಳನ್ನ ನಿಮ್ಮ ಮುಂದೆ ಶೋ ಮಾಡ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಹೋಗಿ ತಗೊಳ್ಳಿ, ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಬೇಡ, ಒಂದು ಐಡಿಯಾಸ್ ಬರುತ್ತೆ ಅಂತ ಹೇಳಿ ಅಷ್ಟೇ. ನನಗೆ ಮನೆ ಒಳಗೆ ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ ಸ್ವಲ್ಪ ಕ್ಲಾರಿಟಿ ಸಿಗೋಲ್ಲ. ಅದಕ್ಕೆ ಆದಷ್ಟು ಎಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ಕ್ಲಾರಿಟಿನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮೀಶೋ ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ. ಇವಾಗ ಮೀಶೋದಿಂದ ತಂದಿರೋ ಪ್ರಾಡಕ್ಟ್ಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಇದು ಫಸ್ಟೇ ಹೇಳ್ದಂಗೆ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ, ನಾನು ತರಿಸಿದ್ದೀನಿ, ಅದರಿಂದ ನಿಮ್ಗೆ ಉಪಯೋಗ ಆಗ್ಬೋದೇನೋ ಅಂತ ನಾನಿವತ್ತು ಐಟಮ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ, ಮರಿಬೇಡಿ. ಸ್ಪೂನ್ ಸ್ಟ್ಯಾಂಡ್ ಯಾರಿಗೆ ಗೊತ್ತಿಲ್ಲ, ಅದನ್ನ ತೋರಿಸ್ಬೇಕಾ ನೀವು ಅಂತ ಹೇಳಬೇಡಿ. ಕಮ್ಮಿ ರೇಟಿಗೆ ಸಿಕ್ಕಿದೆ ಫ್ರೆಂಡ್ಸ್. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇದೆಲ್ಲದ್ರದ್ದು ರೇಟ್ ನಾನು ಹೇಳಲ್ಲ, ಯಾಕೆಂದರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಯಾವ್ಯಾವಕ್ಕೆ ಎಷ್ಟೆಷ್ಟು ರೇಟ್ ಅಂತ. ಹಾಗಂದ್ಬಿಟ್ಟು ಇದ್ರದ್ದು ರೇಟ್ ಹೇಳೋದೇ ಇಲ್ಲ ಅಂತ ಅಂದ್ಕೊಬೇಡಿ. ಪ್ರತಿಯೊಂದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಗ ಲಿಂಕ್ ಕ್ಲಿಕ್ ಮಾಡ್ದಂಗೆ ನಿಮ್ಮನ್ನ ಡೈರೆಕ್ಟ್ ಮೀಶೋ ಕರ್ಕೊಂಡೋಗಿ ಕರೆಕ್ಟ್ ಪ್ರೈಸ್ನ ಅದು ತೋರಿಸುತ್ತೆ. ಇದು ಸ್ಪೂನ್ ಸ್ಟ್ಯಾಂಡು ನೋಡಿ, ಇದಂತೂ 130 140 ಅನ್ಕೋತೀನಿ. ಇಲ್ಲಿ ತೋರಿಸೋ ಯಾವ ಪ್ರಾಡಕ್ಟ್ಗಳು 500 ರೂಪಾಯಿ ಮೇಲೆ ದಾಟಿಲ್ಲ, ಎಲ್ಲ ಒಳಗೇನೆ ಇರೋದು, ತೊಗೊಬೋದು, ವರ್ತ್ ಇದೆ. ನೆಕ್ಸ್ಟ್ ಬಂದು ಎಗ್ ಟ್ರೈ ನೋಡಿ. ಇವಾಗ ಮೊಟ್ಟೆ ತಂದಾಗ ಸುಮ್ಮನೆ ಅಲ್ಲಿ ಇಲ್ಲಿ ಇಡೋ ಬದಲು ಒಂದು ಮಿನಿಮಮ್ ಅಂದರೆ ಒಂದು 24 ಮೊಟ್ಟೆ ಇಟ್ಕೊಂಬಂದಿದ್ರು. ಮಿನಿಮಮ್ ಮ್ಯಾಕ್ಸಿಮಮ್ ಏನಿಲ್ಲ, 24 ಮೊಟ್ಟೆ ಪಕ್ಕ ಇಡ್ಬೋದು. ನೋಡಿ ಈ ಥರ ಇದೆ, ಅದರೊಳಗೆ ಐಟಮು ಚೆನ್ನಾಗಿದೆ. ಒಂದೇ ಕಡೆ ಇಟ್ಕೊಳ್ಳೋದ್ರಿಂದ ನೀಟಾಗಿ ಒಂದು ಕಡೆ ಸ್ಟೋರ್ ಮಾಡ್ಕೋಬೋದಲ್ವಾ.
ಅಲ್ಲಿ ಇಲ್ಲಿ ಇಟ್ಟು ಮೊಟ್ಟೆನ ಹೊಡೆದಾಕೋ ಬದಲು ಈ ಥರ ಬಾಕ್ಸ್ ಒಳಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇದನ್ನ ತರಿಸಿದ್ದೀನಿ. ಓಕೆನಾ. ನೆಕ್ಸ್ಟ್ ಬಂದು ನೋಡಿ ಈ ಥರ ಇದೆ. ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ, ಗಟ್ಟಿಯಾಗಿದೆ ನೋಡಿ. 4 ಪಾರ್ಟ್ ಇದೆ, 4 ಥರ ಐಟಮ್, 4 ಪಾರ್ಟ್ ಇದೆ, 4 ಥರ ಐಟಮ್ನ ನೀವು ಇಟ್ಕೊಬೋದು, ಕ್ಲೋಸ್ ಮಾಡ್ಕೊಬೋದು. 4 ಸ್ಪೂನ್ ಕೊಟ್ಟಿದ್ದಾರೆ ಆಯಿತಾ, ಅದೆಲ್ಲೋ ಬಿದ್ದೋಗಿದೆ. ಇದು ಬೈ 1 get 1 ಆಫರಲ್ಲೇ ಸಿಕ್ತು ನನಗೆ. 250 ಎಷ್ಟೋ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್, ನೀವು ತೊಂದರೆ ಇಲ್ಲ. 250 ಎಷ್ಟೋ ಇದೆ, ಪರವಾಗಿಲ್ಲ. ನೀವು ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಕ್ಲಿಕ್ ಮಾಡಿ, ಇದ್ರದ್ದು ಪ್ರತಿಯೊಂದು ರೇಟ್ ಪಕ್ಕಾ ರೇಟ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಚೆನ್ನಾಗಿದೆ ಎಲ್ಲ ಸ್ಟೋರೇಜ್ಗೆ. ನಮಗೆ ಸ್ಪೇಸು ಕಮ್ಮಿ ಆಗುತ್ತೆ. ಇಲ್ಲ ಈಗ ಒಂದೊಂದೇ ಸಪ್ರೇಟ್ ಅಂತ ಹೇಳಿದ್ರು ಈಗ ಸುಮಾರು ಜಾಗ ಬೇಕಾಗುತ್ತೆ. ಈಗ 4 ಒಂದೇ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿರೋದ್ರಿಂದ ನಮಗೆ ಬೇಗ ಅಡುಗೆಗೂ ಈಸಿ ಆಗುತ್ತೆ, ಅಲ್ಲಿ ಇಲ್ಲಿ ಹುಡುಕಾಗಿರೋಲ್ಲ. ಒಂದ್ಸರಿ ಹಿಂಗೆ ಓಪನ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಕರೆಕ್ಟಾಗಿ ತುಂಬಿಸ್ಕೊಂಡ್ಬಿಟ್ರೆ ಪಟ ಅಡುಗೆ ಮಾಡ್ಬೋದಲ್ಲ. ಓಕೆ, ನೆಕ್ಸ್ಟ್ ಬಂದು ಮಸಾಲ ಡಬ್ಬಿ. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮನೇಲಿ ಇರುತ್ತೆ, ಯಾರ ಮನೇಲಾದರೂ ಇರಲ್ವಲ್ಲ ಅವ್ರಿಗೆ ಖುಷಿಯಾಗುತ್ತೆ, ಹೆಲ್ಪ್ ಆಗುತ್ತೆ ಅಷ್ಟೇ. 6 ಥರ ಐಟಮ್ನ ಇಟ್ಕೊಬೋದು, ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸು, ಸಣ್ಣ ಸಣ್ಣ ಐಟಮ್ಗಳನ್ನ ಇಟ್ಕೊಬೋದು. ಚಕ್ಕೆ, ಲವಂಗ, ಏಲಕ್ಕಿ ಈ ಥರ ಐಟಮ್ಗಳನ್ನ ಸಪ್ರೇಟ್ ಡಬ್ಬಿಲಿ ಹಾಕೋ ಬದಲು ಎಲ್ಲ ಒಂದೇ ಕಡೆ ಸ್ಟೋರ್ ಮಾಡ್ಕೊಬೋದು. ಯಾರಿಗಾದ್ರೂ ಬೇಕು ಅಂದರೆ ತಗೊಳ್ಳಿ. ಫಸ್ಟ್ ಹೇಳ್ದಂಗೆ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನಿಮ್ಗೆ ಯಾರಿಗಾದ್ರೂ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ಹೇಳಿದರೆ ಕಂಟೈನರ್. ಈ ಸರಿ ಬರೀ ನಾನು ಜಾಸ್ತಿ ಕಂಟೈನರ್ಗಳನ್ನೇ ತೊಗೊಂಡಿದ್ದೀನಿ ನೋಡಿ. ಇದಂತೂ ಅಲ್ಟಿಮೇಟ್ ಆಗಿದೆ. ಇದು ಆ್ಯಕ್ಚುಲಿ ನಾನು ಇದನ್ನ ತಗೊಳ್ಳೋ ಐಡಿಯಾನೇ ಇರಲಿಲ್ಲ. ನಾದನ್ನೇ ಇದ್ರದ್ದು ಲಿಂಕ್ ಕಳಿಸಿದ್ಲು, ಚೆನ್ನಾಗಿದೆ ನೋಡಿ ಅಕ್ಕ ಅಂತ. ಥ್ಯಾಂಕ್ಸ್ ಮೇಘಾ, ನೀನು ಕಳಿಸಿದ್ಕೂ ಇದು ಸೂಪರ್ ಆಗಿದೆ ಮಾತ್ರ. ಯಾವ ಥರ ಇದೆ ಅಂದರೆ 4 ಥರ ಡಿಫ್ರೆಂಟ್ ಕಾಳುಗಳನ್ನ ಇದರಲ್ಲಿ ಇಟ್ಕೊಬೋದು. ಈ ಥರ ಓಪನ್ ಇದನ್ನು 4 ಥರ ಡಿಫ್ರೆಂಟ್ ಆಗಿರೋ ಕಾಳುಗಳನ್ನ ಇಟ್ಕೋಬೋದು. ಈ ಥರ ಇದೆ, ಎಲ್ಲದಕ್ಕೂ ಕ್ಯಾಪ್ ಇದೆ. ಕ್ವಾಲಿಟಿ ವೈಸ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಅರ್ಧ kg ಹಿಡಿಯುತ್ತೆ ಅನ್ಕೋತೀನಲ್ಲ, 1/4 kg ಅಂತೂ ಪಕ್ಕ ಹಿಡಿಯುತ್ತೆ. ಅರ್ಧ kg ನಾನು ಇನ್ನೂ ತುಂಬಿಸಿ ನೋಡಿಲ್ಲ, ಬಟ್ ಇದು ಅಷ್ಟೇ ಬೈ 1 get 1 ಆಫರಲ್ಲಿ ಸಿಕ್ತು ನನಗೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದು ಅಷ್ಟೇ ತುಂಬ ಸ್ಪೇಸ್ ತಗೊಳ್ಳೋದಿಲ್ಲ. ಇವಾಗ ನೋಡಿ 4 ಬಾಕ್ಸ್ ಇಟ್ಟರೆ 1 2 3 4 ಇಲ್ಲಿಗೆ, ಇನ್ನು 4 ಅನ್ನೋದು ಇಷ್ಟು ಜಾಗ ತೊಗೊಳ್ತಿತ್ತು. ಈಗ ಇಷ್ಟೇ ಜಾಗದಲ್ಲಿ ಕಮ್ಮಿ ಜಾಗದಲ್ಲಿ ನಾವು ಇಟ್ಕೊಬೋದಲ್ಲ. ಚೆನ್ನಾಗಿದೆಯಾ? ಬೇಕಾದವ್ರು ಹೋಗಿ ಲಿಂಕ್ ಕ್ಲಿಕ್ ಮಾಡಿ ತಗೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು. ಪುನಃ ಥ್ಯಾಂಕ್ಸ್ ಮೇಘಾ, ಇದು ಸಖತ್ತಾಗಿದೆ ಮಾತ್ರ. ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ಕಂಟೈನರೇ. ಇದು ಲಾಸ್ಟ್ ಡಬ್ಬಿಗಳು. ಇದ್ರದ್ದು ಕ್ಯಾಪು ಅಲ್ಲೆಲ್ಲ ಇದೆ ಅನಿಸುತ್ತೆ ನೋಡಿ, ಇಲ್ಲೇ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಗ್ಲಾಸ್ ಅಲ್ಲ, ಎಂತ ಹೇಳ್ತಾರೆ ಇದಕ್ಕೆ, ಗ್ಲಾಸ್ ಟೈಪೇ ಆದರೆ ಗ್ಲಾಸ್ ಅಲ್ಲ. ಯಾವ ಐಟಮ್ ಇಟ್ಟರು ಮುಚ್ಚುಳ ತೆಗೆದು ನೋಡಿ ಅಯ್ಯೋ ಇದು ಸಕ್ಕರೆನಾ ಇದು ಉಪ್ಪ ಅಂತ ಹೇಳಿ ಗೆಸ್ ಮಾಡೋಗೇನಿಲ್ಲ, ಎಲ್ಲ ಹೊರಗಡೆಯಿಂದನೇ ಕಾಣಿಸ್ತಾ ಇರುತ್ತೆ. ಚೆನ್ನಾಗಿದೆಲ್ಲ. ಇದು 6 ಇದೆ ಫ್ರೆಂಡ್ಸ್. 1 2 3 4 5 6 ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಇದಂತೂ ಪಕ್ಕ ಅರ್ಧ kg ಹಿಡಿಯುತ್ತೆ ಅಲ್ಲ, ಸ್ಪೇಸು ಜಾಸ್ತಿ ಇದೆ ಇದರಲ್ಲಿ. ಈ ಐಟಮ್ನ ಫಿಲ್ ಮಾಡ್ಕೊಬೋದು ನಾವು. ನೆಕ್ಸ್ಟ್ ಆಯಿತು, ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ಬರಬೇಕು, ಆದರೆ ಇದನ್ನೆಲ್ಲ ಅದು ಬರೋ ತನಕ ಇಟ್ಕೊಳ್ಳೋಷ್ಟು ತಾಳ್ಮೆ ನನ್ನಲ್ಲಿಲ್ಲ. ಒಂದು ಸರಿ ಅದನ್ನ ತೊಳೆದು ಅದಕ್ಕೆಲ್ಲ ತುಂಬಿಸ್ಬಿಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇರೋದ್ರಿಂದ
ಇವತ್ತೇ ನಾನು ನಿಮಗೆ ತೋರಿಸ್ಬಿಟ್ಟೆ. ಒಂದು ನಿಮಿಷ, ಇನ್ನು ಇದು ಲ್ಯಾಂಪ್, ಇದು ಅಡುಗೆ ಮನೆಗಲ್ಲ, ಮೇಲೆ ಹ್ಯಾಂಗಿಂಗ್ ಪಾಟ್ ಇಡೋ ಬದಲು ಇದನ್ನ ಇಡೋಣ ಅಂತ ತರಿಸಿದೆ ಈ ಲ್ಯಾಂಪು. ಇದು ಅಷ್ಟೇ ಚೆನ್ನಾಗಿದೆ. ಇದ್ರೊಳಗೆ ಓಪನ್ ಮಾಡಿ ಇಲ್ಲಿ ಲ್ಯಾಂಪ್ ಇಟ್ಕೊಬೋದು. ಲ್ಯಾಂಪ್ ಕೂಡ ಕಳಿಸಿದ್ದಾರೆ, ಇದಕ್ಕೆ ಒಂದು ಕ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಐಟಮ್, ನೋಡಿ ಡೆಕೋರೇಷನ್ ಐಟಮ್ಗೆ ತುಂಬ ಸಖತ್ತಾಗಿದೆ. ಇದೆಲ್ಲ ಇಷ್ಟ ಆಯಿತು ನನಗೆ. ಇದ್ರ ಲಿಂಕ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ತಗೊಳ್ಳಿ. ಯಾರಿಗೆಲ್ಲ ಖುಷಿ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದ್ರದ್ದು ಲಿಂಕ್ ಹಾಕಲ್ಲ ನಾನು, ಇದು ನನಗೆ ತುಂಬ ಇಷ್ಟ ಆಯಿತು, ಆದರೂ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಲ್ಲ. ಯಾಕೆಂದರೆ ಇದು ಮೀಶೋದಲ್ಲಿ ತಗೊಂಡಿದ್ದಲ್ಲ, ಇದು ಶಾಪಲ್ಲಿ ತಗೊಂಡಿದ್ದು ನಾನು. ಇಲ್ಲೇ ಅವತ್ತು ಮಹಾಮೇಳ ವೀಡಿಯೋ ಹಾಕಿದ್ನಲ್ಲ, ಆ ಮಹಾಮೇಳದಲ್ಲಿ ತಗೊಂಡಿದ್ದು. ಇದ್ರ ಬೆಲೆ ಬಂದು ಜಸ್ಟ್ 30 ರೂಪೀಸ್. ಆ ಕ್ರಿಯೇಟಿವಿಟಿನೇ ಚೆನ್ನಾಗಿದೆ. 30 ರೂಪಾಯಿ ದೊಡ್ಡ ವಿಷಯ ಅಂತ ಅನ್ಸೋದೇ ಇಲ್ಲ ಅಲ್ವಾ, ನೋಡಲಿಕ್ಕೆ ಒಂಥರ ಸಖತ್ತಾಗಿದೆ. ಇನ್ಕಾರು ಡೆಕೋರೇಷನ್ಗೆ ಆಗುತ್ತೆ ಅಂತ ಹೇಳಿ 2 ತಗೊಂಡ್ಬಂದೆ. ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಅಷ್ಟೇ, ಮೀಶೋದಿಂದ ಬಂದಿದ್ದು. ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ಬರಬೇಕು, ಬಂದಿಲ್ಲ. ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗ ಷಷ್ಠಿಗೆ ಹೋಗಿದ್ದು ಅಲ್ವಾ, ಸುಬ್ರಹ್ಮಣ್ಯ ಷಷ್ಠಿಗೆ, ಅಲ್ಲೊಂದು ಐಟಮ್ ತೊಗೊಂಬಂದಿದ್ದೀನಿ. ಅಲ್ಲಿ ಷಷ್ಠಿಯಿಂದ ಒಂದು ಐಟಮ್ ತೊಗೊಂಬಂದಿದ್ದೀನಿ, ಏನು ಅಂತ ತೋರಿಸ್ತೀನಿ. ಶ್ರೀಕೃಷ್ಣ ಹೇಗಿದೆ ಫ್ರೆಂಡ್ಸ್? ಇದು ಇವಾಗ ಸೃಷ್ಟಿಯಿಂದ ತೊಗೊಂಬಂದಿದ್ದು ಪುಟಾಣಿ ಶ್ರೀಕೃಷ್ಣ. ನೋಡುವಾಗಲೇ ತುಂಬ ಇಷ್ಟ ಆಯಿತು, ಅದಕ್ಕೆ ಅಂತ ತೊಗೊಂಬಂದೆ. ಇದು ಇವತ್ತು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಕೃಷ್ಣನ ಆಗಮನ ನಮ್ಮ ಮನೆಗೆ. ತುಂಬ ಮುದ್ದಾಗಿದೆ ಅಲ್ಲ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿಲ್ವಾ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನಮ್ಮ ವೀಡಿಯೋಸ್ನ ನೋಡಬೇಡಿ ಫ್ರೆಂಡ್ಸ್. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡಿದರೆ ನೆಕ್ಸ್ಟ್ ನಾನು ಹಾಕೋ ಯಾವ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರಲ್ಲ. ಜಸ್ಟ್ ನಿಮಗೆ ಯಾವಾಗಲಾದ್ರೂ ಒಂದು ಸರಿ ಸ್ಕ್ರಾಲ್ ಮಾಡಬೇಕಾದ್ರೆ ಮಾತ್ರ ವೀಡಿಯೋಸ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಉಪಯೋಗ ಇದೆ. ಯಾವುದೇ ವೀಡಿಯೋಸ್ ಹಾಕಿದ್ರು ಅದರದ್ದು ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ವೀಡಿಯೋಸ್ ಆಗಲಿ ಶಾರ್ಟ್ಸ್ ಆಗಲಿ ಅದರಲ್ಲಿ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋನ ನೋಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಲ್ಲ, ನೋಡಿ. ಬಟ್ ಅದು ನಿಮಗೆ ನಿಜವಾಗ್ಲೂ ಖುಷಿ ಅನಿಸುತ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡೋದು? ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಮಗೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಒಂದೇ ಥರ ವೀಡಿಯೋಸು ಯಾವಾಗಲೂ ನಾವು ಟ್ರಾವೆಲ್ದೇ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಇಲ್ಲ ಕುಕ್ಕಿಂಗ್ದೇ ಮಾಡೋಕ್ಕಾಗಲ್ಲ, ಇಲ್ಲ ದಿನ ಒಂದೇ ಥರ ವೀಡಿಯೋಸು ಮಾಡೋಕ್ಕಾಗಲ್ಲ. ಆದಷ್ಟು ಬೇರೆ ಬೇರೆ ಥರ ವೀಡಿಯೋಸ್ನ ಮಾಡಬೇಕು ಅಂತ ಮೈಂಡಲ್ಲಿದೆ. ಆದರೆ ಕೆಲವೊಂದು ಸಿಚುವೇಷನಿಂದ ಕೆಲವೊಂದು ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ಒಳ್ಳೆ ಕಂಟೆಂಟ್ ಇರೋ ವೀಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ನೋಡೋಣ ಫ್ಯೂಚರಲ್ಲಿ ಯಾವ್ಯಾವ ಥರ ವೀಡಿಯೋಸ್ ಮಾಡ್ತೀನಿ ಅಂತ. ಅಂದಾಗೆ ನಮ್ಮ ಚಾನಲ್ ನೇಮ್ ಬಂದು ನಿಮಗೆ ಗೊತ್ತಲ್ವಾ, VSSDD ಕನ್ನಡ ವ್ಲಾಗ್ಸ್, ಶ್ವೇತಾ ಸುಬ್ರಹ್ಮಣಿ. ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಇವತ್ತು ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕಾಣೋಣ. ಬಾಯ್ ಬಾಯ್.